ಇಲ್ಲಿ ತನಕ ನಾವು ನೋಡಿದ ಕಳೆದ ಸೇರಿ ನಾವು 3 ಪಾಯಿಂಟ್ಗಳು ನೋಡಿದ್ವಿ ಮೇನ್ ಆಗಿ ಪ್ರೀತಿ, ಮತ್ತೆ ಅದೇ ರೀತಿಯಲ್ಲಿ ಲಾಸ್ಟ್ ನಾವು ನೋಡಿದ 3ನೇದಾಗಿರೋದು ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೆಲ್ಫ್ ಕಂಟ್ರೋಲ್ ಅಂತ ಹೇಳುವಾಗ ನಮ್ಮ ದೇಹದ ಮೇಲೆ ಅಂದ್ರೆ ಪವಿತ್ರಾತ್ಮನ, ನಾವು ಲಾಸ್ಟ್ ಟೈಮ್ ಮೇಲೆ ನೋಡೋ ಪ್ರಕಾರ ಪವಿತ್ರಾತ್ಮನ ಆ ನಮ್ಮ ಶರೀರ ಅಂತ ಹೇಳುದು ಗರ್ಭದ ಗುಡಿಯಾಗಿದೆ. ಸೊ ಆ ಒಂದು ದೇಹದ ಆಸೆಗಳಿಗೆ ನಾವು ಹಿಂದೆ ಹೋಗದಾದ್ರೆ ನಿಜವಾಗಲೂ ಆತ್ಮನ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಲಾಸ್ಟ್ ನೋಡಿದ್ದೀವಿ ಏನಂತ ಹೇಳಿದ್ರೆ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದೆಯು, ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದೆಂದೆಯು. ಅಂದ್ರೆ ಈ 2 ವಿಷಯಗಳೆಲ್ಲದನ್ನು ಆಗ್ತಾ ಇರೋದಂತ ಹೇಳಿದ್ರೆ ಆಕ್ಚುಲಿ ನಮ್ಮ ಶರೀರದಿಂದ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಾಕ್ಯ. ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಾಕ್ಯ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. 14. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ನಾವು ಎಚ್ಚರಿಸಿಕೊಳ್ಳಬೇಕಾಗಿರೋದಂತ ವಿಷಯ ಏನಂತ ಹೇಳಿದ್ರೆ, ಈ ಪವಿತ್ರಾತ್ಮನು ಗರ್ಭಗುಡಿಯಾಗಿ ನಮ್ಮ ಶರೀರದೊಳಗೆ ಇರುವಾಗ ನಮ್ಮ ಶರೀರ ಭಾವಗಳು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಅದಕ್ಕೆ ಎಷ್ಟು ನಾವು ನಮ್ಮ ಕಡೆಯಿಂದ, ಈಗ ಮನುಷ್ಯನ ಮನಸ್ಸೇನಂತ ಹೇಳಿದ್ರೆ 2 ತರ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೀಗೆ ನಾವೊಂದು ಯೋಜನೆ ಮಾಡುವಾಗ ಒಂದ್ ಕಡೆಯಿಂದ ಕೆಟ್ಟದೊಂದು ಯೋಜನೆ ಬರುತ್ತೆ. ಬ್ರದರ್ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇಲ್ಲದ ನೀವು ಮಾಡ್ತಾ ಇರೋದು ಸರಿ ಇದೆ. 2 ಭಾವನೆಗಳು, ಒಂದು ಸರಿ ಇಲ್ಲ, ಇನ್ನೊಂದು ಸರಿ ಇದೆ ಅಂತ. ಈಗ ಸರಿ ಇದೆ ಅಂತ ನಮಗೆ ಅನಿಸ್ತಾ ಇರೋ ಜೊತೆ ನಾವು ನಿಲ್ಲುವಾಗ ಅದು ಸರಿ ಆಗುತ್ತೆ. ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರ ಜೊತೆ ನಾವು ನಿಲ್ಲುವಾಗ ಅದು ಸರಿ ಇಲ್ಲದಲ್ಲ ಕೆಲಸ. ಅಂದ್ರೆ ನಿಜವಾಗಲೂ ಕೆಟ್ಟದನ್ನು ಒಳ್ಳೆಯದನ್ನು ನಮ್ಮ ಚಿಂತನೆಗಳಲ್ಲಿ, ನಮ್ಮ ಯೋಜನೆಗಳಲ್ಲಿ ಮಧ್ಯದಲ್ಲಿ ನಾವು ನಿಂತಿರ್ತೀವಿ. 2 ಕಡೆಯಿಂದ ಯೋಜನೆ ಬರುವಾಗ ಸೈತಾನ್ನ ಕೆಲಸ ಏನಂತ ಹೇಳಿದ್ರೆ, ನಾವು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಹಿಂದೆ ಹೇಳ್ತಾ ಇದ್ದಾನೆ, ಬೇಡ 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 ಆ ಕೆಲಸ ನೀನು ಯಾವತ್ತೂ ಮಾಡೋದು ಬೇಡ, ಅದರಿಂದ ನಿನಗೆ ಏನು ಒಳ್ಳೇದಾಗಲ್ಲ. ಅಟ್ ದ ಸೇಮ್ ಟೈಮ್ ನಾವೊಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಇದೇ ಸೈತಾನ್ನ ಆ ಆತ್ಮನ ಹಿಂದೆ ನಮ್ಗೆ ಹೇಳ್ತಾ ಇರೋಂಥ ವಿಷಯ ಏನಂತ ಹೇಳಿದ್ರೆ, ಮಾಡೋ ಏನಕ್ಕೆ ಅಂದ್ರೆ ಹೇಳಿದ್ರೆ, ಪ್ರಪಂಚದಲ್ಲಿ ಬೇರೆ ಯಾರು ಮಾಡದಲ್ಲೇ ಇರೋ ಕೆಲಸ ಅಲ್ಲ ನೀನ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ನಿನ್ ದೇಹಕ್ಕೋಸ್ಕರ ಆಸೆಗಳು ನೀನ್ ಮಾಡಿಸ್ಬೋದು, ನಿನ್ ದೇಹಕ್ಕೆ ಏನೇನ್ ಅಗತ್ಯ ಇದೆ ಅದೆಲ್ಲದನ್ನು ನೀನ್ ತಗೊಳ್ಳಿ. ಯಾಕಂದ್ರೆ ಪ್ರಾಪಂಚಿಕ ಕೊಟ್ಟಿರೋದು ಮನುಷ್ಯನಿಗೆ ಇದೆಲ್ಲ ಕೊಟ್ಟಿರೋದೇ, ಅನುಭವಿಸ್ಲಿಕ್ಕೆ ಕೊಟ್ಟಿರೋದಂತ ಹಿಂದೆ ಅಂತ ಹೇಳ್ತೀವಿ. ಆದ್ರೆ ಪವಿತ್ರಾತ್ಮ ಕೃಪಾ ಅವ್ರು ಇನ್ನೊಂದು ಕೇಳ್ತೀವಿ ಒಂದ್ ಕಡೆಯಿಂದ, ಮಗನೇ ಮಗಳೇ ಇದು ನಿನಗೆ ಇಷ್ಟೇ ಸಾಕು, ನಿನಗೆ ಹೆಚ್ಚಾಗಿರೋದು ಯಾವುದನ್ನು ಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ನಿನ್ನ ಬದುಕಂತ ಹೇಳುವಾಗ ಅದು ಈ ಜೀವನದಲ್ಲಿ ನಿನ್ ಪರಲೋಕ ಸಂಪಾದನೆ ಮಾಡ್ಲಿಕ್ಕೋಸ್ಕರವನ್ನೇ ನಿನ್ನನ್ನೇ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಸಮರ್ಪಣೆ ಮಾಡಿ, ಕಷ್ಟಗಳು ನೋವುಗಳೆಲ್ಲ ಬರುತ್ತೆ, ದೇವರು ನಿಮ್ ಜೊತೆ ಇರ್ತಾರೆ. ಆದ್ರೆ ಆ ಸೈತಾನ್ ದಾರಿಗೆ ಮಾತ್ರ ನಡೆಯಬೇಡ ಅಂತ ಒಂದ್ ಕಡೆ ಹೇಳುವಾಗ, ಮನುಷ್ಯನ ಬುದ್ಧಿ ಅಂತ ಹೇಳಿದ್ರೆ ಆಗ ಅವಳು ಮಾಡಿದ ಏನಂತ ಲೆಕ್ಕದಲ್ಲಿ ಬರುತ್ತೆ, ತಕ್ಷಣ ಕೆಟ್ಟದ ಕಡೆ ಮನಸ್ಸು ತಿರುಗುತ್ತೆ. ಒಂದ್ಸರಿ ನೋಡೋಣ, ಈಗ ಒಂದು ಊಟ ವಿಷಯ ಆಗ್ಲಿ, ಒಂದು ಡ್ರಿಂಕ್ಸ್ ವಿಷಯದಲ್ಲಿ ಆಗ್ಲಿ, ಬೇರೆ ಯಾವ್ದೋ ಒಂದು ಟೇಸ್ಟ್ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಎಸ್ಪೆಷಲಿ ಫ್ರೆಂಡ್ಸ್ ಇವರಸ್ ಮಕ್ಕಳೆಲ್ಲ ಇರೋ ಟೈಮಲ್ಲಿ ಅವ್ರು ಹೇಳ್ತಾರೆ ಒಂದೊಂದು, ಒಂದ್ಸರಿ ಮಾಡಿದ್ರೆ ಏನಾಗುತ್ತೆ, ಎಂತದೂ ಆಗಲ್ಲ. ನಾವೆಲ್ಲ ಹಂಗೆ ಅಲ್ವಾ? ಇದೇ ರೀತಿಯಲ್ಲಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ದೇವರ ಮಕ್ಕಳನ್ನೇ ಹಾಳು ಮಾಡ್ಲಿಕ್ಕೆ ಸೈತಾನನು ಪ್ರಾಪಂಚಿಕವಾಗಿ ಹಿಂದಗಡೆಯಿಂದ ಇದೇ ತರ ನಮ್ಗೆ ಹಿಂದೆ ನೋಡ್ತಾ ಇರುತ್ತೆ. 40 ದಿವಸ ಉಪವಾಸ ಮಾಡುವ ಸಂದರ್ಭದಲ್ಲಿ ಸ್ವಾಮಿಗೆ ಇದೇ ರೀತಿ ಶರೀರ ಬಲಹೀನವಾಗಿದ್ದೆ, ಆತ್ಮನ ಬಲಹೀನವಾಗಿದೆ ಅಂತ ಬರುವಾಗ ಅವಾಗ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇರೋದು. ಇಲ್ಲಿ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ, ಶರೀರ ಭಾವ ಅನುಸರಿಸಿ ಅಂತ ಹೇಳಿದ್ರೆ ಶರೀರದ ಆಸೆಗಳು ಯಾವುದನ್ನು ಬೇಡ ಅಂತ ಹೇಳ್ತಾ ಇರೋದಲ್ಲ. ಎಲ್ಲ ಎಷ್ಟು ಬೇಕು, ಯಾವುದಕ್ಕೆ ಬೇಕು, ಈ ಪ್ರಪಂಚದಲ್ಲಿ ದೇವರ ಜೊತೆಯಲ್ಲಿ ಇರ್ಲಿಕ್ಕೆ ಎಡಬಟ್ಟಾಗುವಂತ ಯಾವ್ದಾದ್ರು ಆಸೆಗಳು ಭಾವಗಳು ನಿನ್ನಲ್ಲಿ ಇದ್ರೆ ಅದನ್ನ ತೆಗೆದು ಬಿಸಾಕಿ ಅಂತ ಹೇಳ್ತಾರ. ಈ ಹೊಟ್ಟೆ ಊಟ ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇರೋದು. ದೇವರ ದಾರಿಯಲ್ಲಿ ನಾವು ನಡೀಲಿಕ್ಕೆ ಅಡ್ಡವಾಗಿ ನಿಂತಿರದಂತ ಶರೀರ ಭಾವಗಳನ್ನು ತೆಗೆದು ಬಿಸಾಕ್ಬೇಕು. 14ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು,
ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ, ಅಂದ್ರೆ ಪ್ರಿಯರೇ, ನಾವೆಲ್ಲ ಎಷ್ಟು ಚೆನ್ನಾಗಿ ಇಂಪಾರ್ಟೆನ್ಸ್ ಆಫ್ ಹಾಲಿ ಸ್ಪಿರಿಟ್ ಅಂತ ಹೇಳ್ತಾ ಇರೋದಿದ್ದೇನೆ. ಈ ದೇವರ ಆತ್ಮನಿಂದ ನಾವು ನಡೆಸ್ಬೇಕು. ದೇವರ ಆತ್ಮನಿಗೆ ನಮ್ ಕಂಟ್ರೋಲ್ ಒಪ್ಪಿಸ್ಕೊಡ್ಬೇಕು. ನಮ್ಮ ದೇಹವನ್ನು, ನಮ್ಮ ಚಿಂತೆಯನ್ನು, ನಮ್ಮ ಎಲ್ಲಾ ಕಾರ್ಯಗಳನ್ನು ದೇವರ ಆತ್ಮನ ಕಂಟ್ರೋಲ್ ಅಲ್ಲಿ ನಡಿಬೇಕು. ಅವ್ರು ಯಾರು? ದೇವರ ಮಕ್ಕಳು ಅಂತ ಹೇಳ್ತಾರೋ ದೇವರ ವಾಕ್ಯ. 1 ಕೊರಿಂಥದವರ ಬರೆದ ಪತ್ರಿಕೆ 9ನೇ ಅಧ್ಯಾಯ 25ನೇ ವಾಕ್ಯ. 1 ಕೊರಿಂಥಿಯನ್ಸ್ ಚಾಪ್ಟರ್ 9 ವರ್ಸ್ 25. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೋ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಅದರಲ್ಲಿ ಹೋರಾಡುವವರು ಅಂತ ಹೇಳುವಾಗ, ನಾನು ದೇವರ ದಾರಿಯಲ್ಲಿನೇ ನಡೀಬೇಕು, ನಾನು ದೇವರ ದಾರಿಯಲ್ಲಿನೇ ಹೋಗ್ಬೇಕಾಗಿರೋದು. ದೇವರ ದಾರಿ ಬಿಟ್ಟು ಬೇರೆ ದಾರಿ ನನಗೆ ಇಲ್ಲ. ಇನ್ನೊಂದು, ನನ್ನ ಶರೀರ ಭಾವಗಳಾಗಲಿ ಇಚ್ಛೆಗಳಾಗಲಿ ದೇವರ ದಾರಿಯಲ್ಲಿ ನಡೀಲಿಕ್ಕೆ ಯಾವುದು ಅಡ್ಡ ಬರುತ್ತೆಯೋ ಅದನ್ನ ನಾನು ದೂರ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟೋ ಇಲ್ಲಿ ಹೇಳುವಂತ ಒಂದು ವಿಷಯ ಹೇಳಿದ್ರೆ, ಮಿತವಾಗಿರುತ್ತಾರೆ ಎಲ್ಲಾ ವಿಷಯಗಳಲ್ಲಿ. ನೋಡಿ, ಪಾಯಿಂಟ್ ಅಲ್ಲಿ ಎಲ್ಲಾ ವಿಷಯಗಳಲ್ಲಿ ಶರೀರಕ್ಕೆ ಸಂಬಂಧಪಟ್ಟಿರೋದಂತ ಇಲ್ಲ, ನಮ್ಮ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಕಂಟ್ರೋಲ್ ನಮ್ಮ ಮೇಲೆ ಇದ್ರೆ ನಾವೆಲ್ಲಾ ವಿಷಯದಲ್ಲಿನು ಈ ಮಿತವಾಗಿರ್ತಾರೆ. ಈ ಫಾರ್ ಎಕ್ಸಾಂಪಲ್, ಈ ಡಯಾಬಿಟಿಸ್, ಶುಗರ್ ಎಲ್ಲ ಇರೋರಿಗೆ ಎಷ್ಟು ಸ್ವೀಟ್ಸ್ ಕಣ್ಮುಂದೆ ಕಾಣಿಸಿದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ತಿಂದ್ರೆ ಎಡವಟ್ಟು ಬೇರೆ ಬರುತ್ತೆ. ಸೊ ಈ ಒಂದು ಎಚ್ಚರಿಕೆ ಪ್ರಿಯರ, ನಮ್ಮ ಜೀವನದಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವಾಗ, ದೇವರ ಮಕ್ಕಳಾಗಿ ನಡೆಯುವಾಗ, ಶರೀರಕ್ಕೆ ಸಂಬಂಧಪಟ್ಟಿರೋದು ವಿಷಯಗಳೆಲ್ಲದರಲ್ಲಿನೂ ಮಿತವಾಗಿರ್ಬೇಕು ಅಂತ ಒಂದು ಎಚ್ಚರಿಕೆ ಮಾತಲ್ಲಿ ಹೇಳ್ತಾ ಇರೋದು. ಅನೇಕ ಆಸೆಗಳು ಬರುತ್ತೆ, ಅನೇಕ ಚಿಂತೆಗಳು ಬರುತ್ತೆ, ಪ್ರಾಪಂಚಿಕವಾಗಿ ಹಲವಾರು ಶೋಧನೆಗಳು ಬರುತ್ತೆ. ಬಟ್ ನಮ್ಗೆ ಎಲ್ಲಿ ಏನ್ ಬೇಕು ಅಷ್ಟೇ ಲಿಮಿಟ್ ಅಲ್ಲಿ ನಾವಿರ್ಬೇಕು. ಯಾಕೆಂದ್ರೆ ಆ ಬಾಡಿ ಹೋಗದ, ನೋಡಿ, ಜಯಮಾಲಿಕೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇರೋದು. ಪ್ರೇರೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ನೋಡಿ. ನಮ್ಮ ದೇಹದಲ್ಲಿ ನಮ್ಗೆ ಕಂಟ್ರೋಲ್, ಮನುಷ್ಯನಿಗೆ ಬೇಕಾಗಿರೋದು ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಅವನ ಶರೀರದ ಮೇಲೆ ಇರೋದು ಕಂಟ್ರೋಲ್. ಕೆಲವರು ಜಗಳ ಮಾಡ್ಬೇಕ, ಕೆಲವೊಮ್ಮೆ ಕಂಟ್ರೋಲ್ ಅವ್ರ ಕೈಯಲ್ಲಿ ಸಿಕ್ಕಲ್ಲ, ಮಾತಾಡ್ತಿದ್ರೆ ಕೈ ಎತ್ತಿ ಹೊಡಿತಾರೆ. ಇದೇ ಹೇಳ್ತಾರದು, ಎಲ್ಲದನ್ನು ಆಗುವಂತದ್ದು ಕೆಲಸ ಅನ್ನೋದು ಕೆಟ್ಟ ಕೆಲಸ. ನಿಜವಾಗ್ಲೂ ಹೇಳ್ತಾನೆ, ಕೆಟ್ಟ ಕೆಲಸ ಎಲ್ಲ ಆಗ್ತಾ ಇರೋದು ದೇಹದಿಂದ. ಆ ದೇಹದ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದ ನಡೀತಾ ಇರೋದು. ಗಲಾತಿಯವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ಗಲಾತಿಯ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದಲ್ಲ, ಪವಿತ್ರಾತ್ಮನ ಆ ನಾಲೆಡ್ಜ್, ಪವಿತ್ರಾತ್ಮನ ಶಕ್ತಿ, ಆ ಪವಿತ್ರಾತ್ಮನ ಪ್ರಭಾವ, ಸಾನ್ನಿಧ್ಯ ಎಲ್ಲ ನಮ್ಮ ಬಾಡಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ, ಅದಿದ್ರೆ ಮಾತ್ರನೇ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದು. ಬೇರೆ ಯಾವ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಆಗಲಿ, ನಮ್ಮ ಚಿಂತೆಯಲ್ಲಿ ಆಗಲಿ, ನಮ್ಮ ಬಾಡಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇದ್ರಲ್ಲಿ ಯಾರಿರ್ಬೇಕು? ಈ ನಮ್ಮ ಶರೀರವನ್ನು ಪವಿತ್ರಾತ್ಮನ ಗರ್ಭಗುಡಿಯಾಗಿ ನಾವು ಯಾವಾಗ ಒಪ್ಪಿಸಿಕೊಡುವ. ನೋಡಿಲಿ, ನಾನು ಹೇಳೋದೇನಂದ್ರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಆ ಪವಿತ್ರಾತ್ಮನ ನಿಮ್ಗೆ ಏನ್ ತೋರಿಸಿಕೊಡ್ತಾ ಇರೋದು, ಏನ್ ದಾರಿ ಹೇಳ್ತಾರೆ. ನಾನು ಹೇಳೋದು, ಈಚ್ ಎವ್ರಿ ಟೈಮ್ ಕಮ್ಯುನಿಕೇಟ್ ವಿತ್ ಹಾಲಿ ಸ್ಪಿರಿಟ್. ನಾವು ದೇವರ ಪವಿತ್ರಾತ್ಮನ ಜೊತೆ ನಾವು ಮಾತಾಡ್ತಿರುವಾಗ ನಿಜವಾಗಲು ನೋಡಿ, ಅನುಸರಿಸಿ, ಅದು ಏನಂತ ಕರೆಕ್ಟ್ ಆಗಿ ಹೇಳ್ತಾರೆ, ಅದನುಸರಿಸಿ ನಡೆದುಕೊಳ್ಳ್ರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸಿದೆ. ಎಷ್ಟು ತೊಂದರೆಗಳಾಗಲಿ, ಏನೇನ್ ಕರ್ಮಕಾಂಡ ಬರಲಿ, ಯಾವ ಕಾರಣದಲ್ಲಿ ನಾವು ಶರೀರದ ಈ ಪ್ರಾಪಂಚಿಕವಾಗಿರೋದಂತ ಆಸೆಗಳ ಹಿಂದೆ, ಅಭಿಲಾಷೆಗಳ ಹಿಂದೆ ನಾವು ಹೋಗಲ್ಲ. ಅದೇ ರೀತಿಯಾಗಿ ಅದೇ ಗಲಾತಿಯ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿದಂತ ಹೇಳಿದ್ರೆ, ಇದೆರಡನ್ನು ಎರಡು ತರ. ಈಗ ನೀರಲ್ಲಿ ಎಣ್ಣೆ ಹಾಕಿದ್ರೆ ಅದ ಮೇಲೆ ಹೆಂಗೆ ಕಾಣಿಸುತ್ತೆ, ಅದ್ ಮೇಲೆ ಹೆಂಗೆ, ಎರಡನ್ನು ಮಿಕ್ಸ್ ಆಗಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಯಾಕಂದ್ರೆ ಶರೀರ ಭಾವಗಳು ಅಭಿಲಾಷ, ಶರೀರ ಭಾವಕ್ಕೆ ಸಂಬಂಧಪಟ್ಟಿರೋದು ಯಾವ ಕಾರಣದಲ್ಲಿನೋ ಅದು ಆತ್ಮನಿಗೆ ವಿರುದ್ಧವಾಗಿರೋದು ಕಾರ್ಯಗಳೇ. ಇಲ್ಲಿ ನೋಡಿ,
ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧ ಆಗಿದೆ. ಈಗ ನಾವೇ ಅದನ್ನು ಮಾಡೋಣ. ಈ ಯಾವತ್ತು ಈ ಉಪವಾಸ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ನೋಡೋದು ಅಂದ್ರೆ ಉಪವಾಸ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತನಕ ನಮ್ಗೆ ಏನು ಹೊಟ್ಟೆ ಹಸು ಆಗಿರ್ಲಿ, ಇಲ್ಲಾಂದ್ರೆ ಬೇರೆ ಏನಾದ್ರು ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಏನು ಅನ್ಸಲ್ಲ. ಈ ಶುಕ್ರವಾರ ದಿವಸ ಉಪವಾಸ ಪ್ರಾರ್ಥನೆ ಮಾಡೋ ದಿವಸ ಅವತ್ತು ಏನೇನೋ ತಿನ್ಬೇಕು, ಹೊಟ್ಟೆ ಹಸು ಸಿಕ್ಕಾಪಟ್ಟ ಜಾಸ್ತಿ. ಅವಾಗ ನಾವು ಇಲ್ಲಿ ತನಕ ನಾವು ತಿನ್ನದಲ್ಲೇ ಇರೋದ್ರಿಂದ ಅಪರೂಪಕ್ಕೆ ಇರೋದೆಲ್ಲ ತಿನ್ಬೇಕು ನಮಗೆ ಅನ್ಸುತ್ತೆ. ಅದು ಈ ಉಪವಾಸ ಮಾಡುವಾಗ ಮಾತ್ರ ಈ ಕೆಲಸ ಬರೋದು. ಬಾಕಿ ಇರೋ ದಿವಸ ಎಷ್ಟು ಮುಂದೆ ಸಿಕ್ಕಿದ್ರು ನಾವು ತಿನ್ನಲ್ಲ. ಪ್ರೇರ ನೋಡಿ, ಶರೀರ ಈ ಸೈತಾನು ಮುಂದೆ ಇರೋದು ಒಂದು ಇನ್ಸ್ಟ್ರಮೆಂಟ್. ದೇವರ ಮಕ್ಕಳನ್ನ ಹಾಳು ಮಾಡ್ಲಿಕ್ಕೆ ಇರೋದು ಇನ್ಸ್ಟ್ರಮೆಂಟ್ ಅಂತ ಹೇಳಿದ್ರೆ ಈ ಮನುಷ್ಯನ ಶರೀರವನ್ನೇ. ಅವನ್ ಮನಸ್ಸಲ್ಲಿ ಅನಿಸ್ತಾನೆ ಆ ಚಿಕನ್ ತಿನ್ಬೇಕು, ಆ ಡ್ರೈ ಫ್ರೈ ಅಂತ ಏನೇನು ಇಷ್ಟ ಇಲ್ಲದ್ರೆ ಎಲ್ಲದನ್ನು ಅದು ಈ ಉಪವಾಸ ಇರುವ ದಿವಸನೇ ಯಾಕೆ ಅನ್ಸ್ಬೇಕು? ವಾರದ ಬಾಕಿ 6 ದಿವಸನೂ ಇದೆಲ್ಲ ಮುಂದೆ ಇದನ್ನು ನಮ್ಗೆ ತಿನ್ಬೇಕಂತಾನೆ ಅನ್ಸಲ್ಲ. ಪ್ರೇರ ಇದೆ ಮನುಷ್ಯನಿಗೆ ಎಲ್ಲಿ ಅವರು ದೇವರ ಹತ್ರ ದೇವರ ಕಡೆಗೆ ತಿರುಗುವಂತ, ಇಲ್ಲಾಂದ್ರೆ ದೇವರದಲ್ಲಿ ನಡೆಯಂದಿರುವಾಗ ಹಿಂದೆಯಿಂದ ಕಾಲು ಎಳೆಯಲಿಕ್ಕೋಸ್ಕರ ಈ ತರ ಚಿಂತೆಗಳು ಸೈತಾನಿಕ ಆಗಿರೋದಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗುತ್ತೆ. ಇಲ್ಲಿ ನೋಡಿ, ಯಾಕಂದ್ರೆ ಶರೀರ ಭಾವಗಳು ಯಾವ ಕಾರಣದಲ್ಲಿನೂ ಆತ್ಮನ ಅಭಿಲಾಷಕ್ಕೇನು ಯಾವ ಸಂಬಂಧನೂ ಇರಲ್ಲ. ಅದೇ ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯ 26ನೇ ವಾಕ್ಯ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಥ್ಯಾಂಕ್ ಯು. ನೋಡಿ, ನಾವೆಲ್ಲ ಯಾರು ಆಕ್ಚುಲಿ ಈ ಸೈತಾನ ಯಾಕೆ ಇಷ್ಟೊಂದು ಈ ಶೋಧನೆಗಳು ನಮ್ಗೆ ಕೊಡ್ತಾ ಇರೋದಂತ ಹೇಳಿದ್ರೆ ಆ ದೇವರನ್ನೇ ಬಿಟ್ಟಿಲ್ಲ, ಇಲ್ಲ ನಮ್ಗೆ ಬಿಡ್ತಾ ಇರೋದಂತ ಹೇಳಿದ್ರೆ ಈ ಕಾಲಮಾನದಲ್ಲಿ ಯಾರು ದೇವ್ರ ಕಡೆಗೆ ತಿರುಗಬಾರದು, ಯಾರು ದೇವರ ದಾರಿಯಲ್ಲಿ ನಡೀಬಾರದು, ಪವಿತ್ರಾತ್ಮನ ಕಳಿಸ್ಕೊಟ್ಟಿದ್ದೀನಿ, ಎಲ್ಲದನ್ನು ಅವರಿಗೆ ಬೇಕಾಗಿರೋದು ಎಲ್ಲದನ್ನು ದೇವರು ಮಾಡಿದ್ದಾರೆ. ಆದ್ರೂ ನಾನ್ ಇಲ್ಲಿ ಇರೋ ತನಕ ಇವ್ರನ್ನೇ ಒಳ್ಳೆಯವರಾಗ್ಲಿಕ್ಕೆ, ದೇವ್ರ ಮಕ್ಕಳಾಗ್ಲಿಕ್ಕೆ ನಾನ್ ಬಿಡಲ್ಲ ಅಂತ ಲೆಕ್ಕದಲ್ಲಿ. ನೋಡಿ, ಅಂತ ಲೆಕ್ಕದಲ್ಲಿನೇ ದೇವರ ಮಕ್ಕಳನ್ನೇ ಹಾಳು ಮಾಡ್ಲಿಕ್ಕೆ ಇರೋದು ಪ್ರಯತ್ನ ಇರೋದು ಸೈತಾನ್ ಕೆಲಸ. ಇಲ್ಲಿ ನಾವೆಲ್ಲವರು ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮೂಲಕ ದೇವರ ಪುತ್ರ ಆಗಿದೆ, ದೇವರ ಮಕ್ಕಳಾಗಿರೋ ಈ ಮಕ್ಕಳನ್ನ ಹೆಂಗಾದ್ರು ಈ ಹಾಳಾಗಿ ಎಲ್ಲಾ ಪ್ರಪಂಚದಲ್ಲಿ ಇರೋದು ತಪ್ಪುಗಳನ್ನು ಮಾಡಿ ಮೋಸವನ್ನು ಮಾಡಿ ಬದುಕ್ತಾ ಇರೋರ್ಗೆ ಏನು ತೊಂದರೆ ಇರಲ್ಲ, ಸೈತಾನ ಅವ್ರಿಗೆ ಏನು ಮಾಡಲ್ಲ. ಇಲ್ಲಿ ಯಾರು ದೇವರ ಮಕ್ಕಳಾಗಿ ಅವರು ಶರೀರ ಭಾವದಿಂದ ಮನಸ್ಸಿನಿಂದ ಎಲ್ಲರಿಗೂ ದೇವರ ಮಕ್ಕಳಾಗಿ ರೂಪಾಂತರ ಯಾರಾಗ್ತಾರೋ ಅವ್ರ ಹಿಂದೆ ಹೆಂಗಾದ್ರೂ ಹಾಳು ಮಾಡ್ಬೇಕಂತ ಈಯೋಬನ ಹಿಂದೆ ಬಿದ್ದಿರೋದೇನೆ. ಇಲ್ಲಿ ದೇವರ ಪುತ್ರರಾಗಿರೋದಕ್ಕೋಸ್ಕರ ಅವನ್ನ ಈ ಸೈತಾನಿಗೆ ಹೊಟ್ಟೆ ಕಿಚ್ಚು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವ್ನ್ ಗೊತ್ತು ಏನೇನ್ ಪ್ರಯತ್ನ ಪಟ್ಟಿದ್ರು ಅವ್ರ ಒಳಗಡೆನೆ ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ಇಟ್ಟಿದ್ದಾರೆ. ಆದ್ರೆ ಹೆಂಗಾದ್ರೂ ಹೇಳಿ ಅವ್ರ ಮನಸ್ಸು ಈ ಕಡೆ ತಿರುಗಿದ್ರೆ ಆ ಪವಿತ್ರಾತ್ಮನ ಶಕ್ತಿ ಇರಲ್ಲ. ಪ್ರಿಯರ, ನಿಜ ನಮ್ಮ ಮೈಂಡ್ ನಮ್ಮ ಶರೀರ ಭಾವಗಳ ಹಿಂದೆ, ನಮ್ಮ ಪ್ರಾಪಂಚಿಕವಾಗಿರೋದು ವಿಷಯಗಳ ಹಿಂದೆ ಯಾವಾಗ ತಿರುಗುತ್ತೋ, ಮೊದಲನೇ ಭಾಗದಲ್ಲಿ ನಾನು ಹೇಳಿದ ಪ್ರಕಾರ ಪವಿತ್ರಾತ್ಮನು ಆ ಕೆಳಗೆ ಆ ಬೂದಿಯಲ್ಲಿ ಇರೋದಂತ ಸಣ್ಣದು ಎಂಡ ತರ ಇರುತ್ತೆ. ಅದಕ್ಕೆ ಬಿಸಿ ಇರಲ್ಲ, ಯಾವ ರೀತಿಯಲ್ಲಿನೂ ಒಂದು ಪ್ರಭಾವ ತೋರ್ಸಲ್ಲ. ಯಾಕೆಂತ ಹೇಳಿದ್ರೆ ನಾವು ಅವ್ರ ಜೊತೆ ಇಲ್ಲ, ಪವಿತ್ರಾತ್ಮನ ಜೊತೆ ನಾವಿಲ್ಲ. ಆ ಪವಿತ್ರಾತ್ಮನ ಜೊತೆ ನಾವು ಇರುವಾಗ ಏನಾಗುತ್ತೆ ಅಂತ ಹೇಳಿ, ಆ ಪವಿತ್ರಾತ್ಮನ ಪ್ರಭಾವ ಆ ಬೂದಿಯಲ್ಲಿ ಮುಚ್ಚಿ ಹೋಗುವಂತ ಒಂದು ಸಣ್ಣ ಪೀಸ್ ಅಲ್ಲ, ಅದು ಪ್ರಭಾವದೊಂದಿಗೆ ನಮ್ಮ ಪ್ರಕಾಶದೊಂದಿಗೆ ನಾವು ಮಾಡುವಂತ ಕಾರ್ಯಗಳಲ್ಲಿ, ಮಾಡುವಂತ ಕೆಲಸಗಳಲ್ಲಿ, ಮಾತಾಡುವಂತ ರೀತಿಯಲ್ಲಿ ಪ್ರಭಾವ ತೋರಿಸುವಂತಿದೆ. ಬಟ್ ಸೈತಾನಿಗೆ ಇದು ಇಷ್ಟ ಆಗಲ್ಲ. 1 ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ದೇವರು ಸಾಕು. ಇಲ್ಲಿ ನಮ್ಗೆ ದೇವರಿಗೆ ಎಷ್ಟೊಂದು ಪ್ರೀತಿ ನಮ್ಮ ಮೇಲೆ ತೋರಿಸಿದೆ. ಇದು ನಮ್ಗೆ ಏನು ಈ ವಾಕ್ಯ ಹೇಳಬೇಕಾಗಿಲ್ಲ ಆಕ್ಚುಲಿ, ಯಾಕಂದ್ರೆ ನಮ್ಗೆಲ್ಲ ತಿಳಿದಿರೋರೆ ದೇವರು ಅಷ್ಟೊಂದು ಕರುಣೆ ತೋರಿಸಿ, ಎಲ್ಲಾ ರೀತಿಯಲ್ಲಿ ಕೃಪೆಯನ್ನು ತೋರಿಸಿ, ಎಷ್ಟೆಷ್ಟು ತಪ್ಪುಗಳು ಮಾಡಿದ್ರು ಕೂಡ, ಎಷ್ಟೆಷ್ಟು ನೋವುಗಳು ಮಾಡಿದ್ರು ಕೂಡ, ಎಷ್ಟೆಷ್ಟು ಪಾಪಾಂತಕಾರಗಳಲ್ಲಿ ಬಿತ್ತು. ಇಸ್ರಾಯೇಲ್ ಜನರ ಹಿಸ್ಟ್ರಿ ನೋಡಿದ್ರೆ ಒಂದು ಜನರೇಷನ್ ತುಂಬಾ ಚೆನ್ನಾಗಿರೋದಾದ್ರೆ ನೆಕ್ಸ್ಟ್ 3 ಜನರೇಷನ್ ಹಾಳಾಗಿ ಹೋಗುವಂಥದ್ದು. ಇನ್ನೊಂದು ಜನರೇಷನ್ ಎಲ್ಲಾ ಕಷ್ಟಗಳು ನೋವುಗಳು ಬರುವಾಗ ಇನ್ನೊಂದು ಜನರೇಷನ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಜನರೇಷನ್ ಚೆನ್ನಾಗಿ ಬಂದಾದ್ಮೇಲೆ ಅವ್ರಿಗೆಲ್ಲ ಚೆನ್ನಾಗಾದ್ಮೇಲೆ ಎಲ್ಲದನ್ನು ರಾಜ್ಯ ಆಯ್ತು, ಎಲ್ಲಾದ್ರೂ ಏನ್ ತೊಂದರೆ ಇಲ್ಲ ಅಂದ್ರೆ ಬರುವಾಗ ದೇವರನ್ನ ಮತ್ತೆ ಮರ್ತು ಬಿಡ್ತಾರೆ. ಮತ್ತೆ ಏನಾಗುತ್ತೆ, 3 ಜನರೇಷನ್ ಮತ್ತೆ ಕಷ್ಟದಲ್ಲಿ, ನೋವುಗಳಲ್ಲಿ, ದುಃಖ ದುರಿತಗಳ ಇದೆಲ್ಲ ಆಗಿದ್ರು ಕೂಡ ಇಲ್ಲಿ
ಆ ದೇವರು ಎಷ್ಟೊಂದು ಪ್ರೀತಿ ತೋರಿಸಿ ತನ್ನ ಸ್ವಂತ ಮಗನನ್ನ ಕಳಿಸ್ಕೊಟ್ಟಿದೆ. ಇಲ್ಲಿ ನೋಡಿ, ಹೋಶೇಯನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಹೋಶೇಯ 1ನೇ ಅಧ್ಯಾಯ 10ನೇ ವಾಕ್ಯ. 1ನೇ ಅಧ್ಯಾಯ 10ನೇ ವಾಕ್ಯ. ಇಸ್ರಾಯೇಲರ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರ ತೀರದ ಉಸುಬಿನಂತಾಗುವುದು. ಆಗ ಅವರು ನನ್ನ ಪ್ರಜೆಯಲ್ಲದವರು ಎನಿಸಿಕೊಳ್ಳುವುದಕ್ಕೆ ಬದಲಾಗಿ ಜೀವ ಸ್ವರೂಪನಾದ ದೇವರ ಮಕ್ಕಳು ಎನಿಸಿಕೊಳ್ಳುವರು. ನೋಡಿ, ದೇವರಿಗೆ ದೇವರು ಎಷ್ಟು ದೂರ ಮಾಡಿದ್ರು, ಎಷ್ಟು ಪನಿಷ್ಮೆಂಟ್ ಕೊಟ್ಟಿದ್ರು, ಇವ್ರು ಏನೇನೋ ತಪ್ಪುಗಳು ಮಾಡಿದ್ರು ಕೂಡ ಸ್ವಂತ ಮಕ್ಕಳನ್ನೇ ಅವ್ರು ಏನಾಗಿದೆ, ನಿಮಗೇನು ನನಗೇನು ಯಾವ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಏನಾಗುತ್ತೆ, ಕೊನೆಗೆ ಎನಿಸಿಕೊಳ್ಳೋದಕ್ಕೆ ಬದಲಾಗಿ ನನ್ನ ಪ್ರಜೆಯಲ್ಲದವರು, ಅಂದ್ರೆ ಅಷ್ಟು ಸಿಟ್ಟು ಬಂದಿದ್ದಾರೆ ಹೇಳಿದ್ದಾರೆ, ಆದ್ರೂ ಕೂಡ ಎನಿಸಿಕೊಳ್ಳೋದಕ್ಕೆ ಬದಲಾಗಿ ಜೀವ ಸ್ವರೂಪನಾದ ದೇವರ ಮಕ್ಕಳು ಎನಿಸಿಕೊಳ್ಳುವವರು ಅಂತ ದೇವರು ಹೇಳುವಾಗ ಏನೇನು ಇದ್ ಮಾಡ್ಲಿ, ತಾನ್ ಮಾಡಿದ ತಪ್ಪನ್ನ ತಿದ್ಕೊಂಡು ದೇವರ ದಾರಿಯಲ್ಲಿ ತನ್ನನ್ನೇ ತಾವೇ ದೇಹವನ್ನು ಆತ್ಮನನ್ನು ಒಪ್ಪಿಸಿಕೊಡುವಂತ ಪ್ರತಿಯೊಂದು ಮಕ್ಕಳಿಗೇನು ದೇವರು ಕೊಟ್ಟಿರುವಂತ ಅವಕಾಶ ಇದು. ಸ್ವಂತ ಮಕ್ಕಳನ್ನಾಗಿ ಜೀವ ಸ್ವರೂಪನಾದ ದೇವರ ಮಕ್ಕಳು ನಾವು ಯಾವ ಸ್ತೋತ್ರ ಮಾಡುವಾಗ ಹೇಳ್ತಾ ಇರ್ತೀನಿ, ನಮ್ಗೆ ಯಾವ ಯೋಗ್ಯತೆನೂ ಇಲ್ಲ, ನಾವು ಬದುಕಲಿಕ್ಕೆ ಯೋಗ್ಯತೆ ಇರೋದಿಲ್ಲ, ಇನ್ ಮುಂದೆ ಬರ್ಲಿಕ್ಕೆ ಆಲಯಕ್ಕೆ ಬರ್ಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಆದ್ರೆ ಎಲ್ಲದಕ್ಕಿಂತ ಬದಲಾಗಿ ನಮ್ಮ ಯಾವ ಶಕ್ತಿಯಿಂದಲ್ಲ, ನಮ್ಮ ಯಾವ ಕ್ರೆಡಿಟ್ ಇಂದಲ್ಲ ನಾವು ಇಲ್ಲಿರೋದು, ಆ ದೇವರು ಇದು ನನ್ನ ಸ್ವಂತ ಜನಾಂಗ, ಸ್ವಂತ ಮಕ್ಕಳು, ಮಗನ ಮಗಳು ಇವತ್ತಲ್ಲಾದ್ರ ನಾಳೆ ತಿದ್ಕೊಂಡ್ ಬರ್ತಾರೆ ಅಂತ ಹೇಳಿ ಪ್ರತಿಯೊಂದು ವ್ಯಕ್ತಿಯನ್ನು ಕಾಯ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ಈ ಕಾಲಮಾನದಲ್ಲಿ ಸುವಾರ್ಥ ಕೂಟಗಳಲ್ಲಿ ಆಗಲಿ ಈ ತರ ಕೂಟಗಳಲ್ಲಿ ಎಲ್ಲ ಆಗುವಂತ ಕೆಲಸ ಏನಂತ ಹೇಳಿದ್ರೆ, ಇನ್ನು ಎಲ್ಲಾದ್ರೂ ತಿದ್ಕೊಳ್ಳಿಕ್ಕೆ ಮನಸ್ಸಿದ್ರೆ, ಇನ್ನು ಎಲ್ಲಾದ್ರೂ ಪಾಪ ಮಾಡಿದೆ ಅಂತ ಪ್ರಜ್ಞೆ ಇಲ್ಲದಲ್ಲೇ ಓಡಾಡ್ತಾ ಇದ್ರೆ, ಆ ಪಾಪ ಪ್ರಜ್ಞೆ ಅವರಲ್ಲಿ ಉಂಟು ಮಾಡಿ ಅವರಲ್ಲಿ ದೇವರಿಗೆ ತನ್ನನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸಮರ್ಪಿಸಿ ಆ ಕೊನೆ ಸಮಯದಲ್ಲಿ ಪೂರ್ಣಾಂಗವಾಗಿ ಪಾಪವಿಲ್ಲದಲ್ಲೇ ಮಾಡದಲ್ಲಿರುವ ಶರೀರಾಂಗ ಇರೋರಾಗಿ ಆ ಪರಲೋಕಕ್ಕೆ ಪ್ರವೇಶ ಮಾಡ್ಲಿಕ್ಕೋಸ್ಕರ ಅದೇ ಗೆಲಾತಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2, 3, 4, 5. ಆದರೆ ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆ ವಾರ್ತೆಯವರ ಕೈ ಕೆಳಗಿನವನು. ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲ ಬೋಧೆಗೆ ಅಧೀನರಾಗಿದ್ದೆವು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನದವರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ಇಲ್ಲಿ ನಾವು ನೋಡುವಂತ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸಣ್ಣ ಎಕ್ಸಾಂಪಲ್ ಅಂದ್ರೆ ನಾವು ಆ ಕಾಲದಲ್ಲಿ ಹೇಳಿರೋ ವಿಷಯಕ್ಕೇನೆ ಈ ಕಾಲದಲ್ಲಿ ಇರೋ ವಿಷಯಕ್ಕೇನ ನಾವು ಕಂಪೇರ್ ಮಾಡುವಾಗ, ಈಗ ನೋಡಿ, ನಾವೆಲ್ಲ ಚಿಕ್ಕ ಮಕ್ಕಳಾಗಿರುವ ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕ ಮಕ್ಕಳಾಗಿರುವ ನಾವು ತಂದೆ ತಾಯಿಂದು ಅಂಡ್ರಲ್ಲಿ ಅವ್ರ ಶಿಕ್ಷಣದಲ್ಲಿ ಅವ್ರ ಮಾತಿನಲ್ಲಿ ಬೆಳೀತಾ ಇರೋದು. ನಮಗೆ ಬೇಕಾಗಿರೋದನ್ನ ಕೊಡಿಸ್ತಾರೆ, ನಮ್ಗೆ ಆಹಾರ ಕೊಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ, ಎಜುಕೇಶನ್ ಇದೆಲ್ಲದನ್ನು ನಮಗೆ ಕೊಟ್ಟು ನಮ್ಮನ್ನೇ ಮಕ್ಕಳಾಗಿ ಬೆಳೆಸುವಂತ ತಂದೆ ತಾಯಿಗಳು. ಸೊ ಒಂದು ಸ್ಟೇಜ್ ತನಕ ಬರತ್ತಾಗಿ ಕೆಲವರು ಹೇಳ್ತಾರಲ್ಲ, ಈ ತಂದೆ ತಾಯಿಗಳು ಹತ್ರ ಎಲ್ಲ ಮಕ್ಕಳನ್ನೆಲ್ಲ ಬೋರ್ಡಿಂಗ್ ಸೇರಿಸ್ತಿರ್ತಾರೆ, ಅಲ್ಲಿ ಲೋಕಲ್ ಗಾರ್ಡಿಯನ್ ಏನಂತ ಇನ್ನೊಬ್ರನ್ನೇ ಆ ಒಂದು ಸ್ಥಾನಕ್ಕೆ ನಿಲ್ಸಿರ್ತಾರೆ. ಯಾಕೆಂದ್ರೆ ಆಗಾಗ ಹೋಗಿ ಆ ಮಕ್ಕಳು ಯಾವ ರೀತಿಯಲ್ಲಿ ಹಿಂಗೆ ಬೆಳೀತಾ ಇದ್ರೆ, ಹೇಗಿದ್ದಾರೆ ಅಂತ ಅವರ ಕಾರ್ಯಗಳೆಲ್ಲ ನೋಡ್ಲಿಕ್ಕೆ ಒಬ್ಬ. ಪ್ರಿಯರಲ್ಲಿ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೇ ರೀತಿಯಲ್ಲಿನೇ ಬುದ್ಧಿ ಬರದಲ್ಲೇ ಇರೋದು ನಮ್ಮನ್ನೇ, ಪಾಪಿಗಳಾಗಿರೋ ನಮ್ಮನ್ನೇ, ನಡೆಯಲಿಕ್ಕೆ ದಾರಿ ಗೊತ್ತಿಲ್ಲದಲ್ಲಿರೋ ನಮ್ಮನ್ನೇ, ಬೆಲಹೀನರಾಗಿ ಭಯವುಳ್ಳವರಾಗಿರೋ ನಮ್ಮನ್ನೇ ಒಳ್ಳೆಯ ದಾರಿಯಲ್ಲಿ ನಡೆಯಲಿಕ್ಕೋಸ್ಕರ ಪಾಲಕನಾಗಿ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ರು. ಆ ಒಂದು ಸ್ಟೇಜ್ ಬರತಂಗ ಬದಲಾವಣೆ ಆಯ್ತು ನಮ್ದು. ಈಗ ಆ ಸ್ಟೇಜ್ ಅಂತ ಹೇಳುವಾಗ ದೇವರ ವಾಕ್ಯ ತಿಳಿದಾಯ್ತು, ರಕ್ಷಣೆ ಒಂದಾಯ್ತು, ದೀಕ್ಷಾಸ್ಥಾನ ತಗೊಂಡಾಯ್ತು. ಸೊ ನಾವು ಒಂದು ಮಟ್ಟಿಗೆ ಬೆಳೆದಿದ್ದೀವಿ. ಒಂದು ಮಟ್ಟಿಗೆ ಬೆಳೆಯೋ ತಂಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಈ ಪವಿತ್ರಾತ್ಮನ ಒಪ್ಪಿಸಿಕೊಟ್ಟು ನಾವು ಅದೇ ದಾರಿಯಲ್ಲಿ ನಾವು ಅವರು ಮಾಡುವಂತ ಕಾರ್ಯಗಳನ್ನೇ ಕೈಕೊಂಡು ನಡೆಯುವುದಾದ್ರೆ,
ಇಲ್ಲಿ ಬಟ್ ಪವಿತ್ರಾತ್ಮನ ಕಾರ್ಯ ಬರುವಾಗ ಯೇಸು ಕ್ರಿಸ್ತನ ಹೇಳಿದೆ ಸದಾ ಕಾಲವನ್ನು ನಿಮ್ಮ ಜೊತೆ ಇರುವಲಿಕ್ಕೆ ಕಳಿಸ್ಕೊಟ್ಟಿರೋದು ಅಂತ ಹೇಳ್ತಾರೆ ಪವಿತ್ರಾತ್ಮನ. ಅಂದ್ರೆ ನಾನು ಆಗಲೇ ಹೇಳಿದ್ದು ಈ ಸೆಲ್ಫ್ ಕಂಟ್ರೋಲ್ ಇಲ್ಲ, ನಮ್ಮ ದೇಹ ಮೇಲೆ ಕಂಟ್ರೋಲ್ ಬರ್ಬೇಕಂತ ಹೇಳಿದ್ರೆ ಮನುಷ್ಯನು ಸಾಯ ತನಕನು ಈ ಶರೀರದಿಂದ ಯಾವ ಸಮಯದಲ್ಲಿ ಬೇಕಾದ್ರೂ ಪಾಪ ಮಾಡಬಹುದು. ಅದಕ್ಕೋಸ್ಕರನೇ ಸದಾ ಕಾಲವನ್ನು ನಿಮ್ ಜೊತೆ ಇರ್ತಾನೆ. ಯಾಕೆಂದ್ರೆ ನಿಮ್ ಬುದ್ಧಿ ಏನಂತ ನನಗೆ ಯೇಸು ಕೃಷ್ಣ ಹೇಳಿರೋದು, ಮನುಷ್ಯರ ಬುದ್ಧಿ ಏನಂತ ನನಗೆ ಗೊತ್ತು, ಅದಕ್ಕೆ ನಿಮ್ ಜೊತೆ ಕಳಿಸ್ಕೊಡ್ತೀನಂತ. ಇಲ್ಲಿ ನೋಡಿ 4:5 ಹೇಳಿದ್ರು ಕಾಲವು ಪರಿಪೂರ್ಣವಾದಾಗ. ಬೇರೆ ಇಲ್ಲಿ ನಮಗೆ ಕಾಲವು ಪರಿಪೂರ್ಣ ಯಾವಾಗತ್ತೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ 2ನೇ ಬರವಣಿಗೆಯಲ್ಲಿ, ಆ ಯೇಸು ಕ್ರಿಸ್ತನ 2ನೇ ಬರವಣಿಗೆ ಆ ಸಮಯದಲ್ಲಿ ಅಲ್ಲಿ ತನಕ ಈ ಪ್ರಾಪಂಚಿಕವಾಗಿರೋದು, ಈ ಶಾರೀರಿಕವಾಗಿರೋದು ವಿಷಯಗಳಲ್ಲಿ ನಾವು ಒಂಥರ ಯುದ್ಧ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ದೇವರ ಮಕ್ಕಳಾಗಿ ಬದುಕಬೇಕು ಅಂದ್ರೆ ಶರೀರ ಅಭಿಲಾಷೆಗಳ ಜೊತೆ ಯುದ್ಧ ಮಾಡ್ಲೇಬೇಕು. ಅದೇ ಗಲಾತ್ಯರದು 4ನೇ ಅಧ್ಯಾಯ 6ನೇ ವಾಕ್ಯ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಥ್ಯಾಂಕ್ ಯು. ನೋಡಿ ಇಲ್ಲಿ ಏನಕ್ಕೆ ಪವಿತ್ರಾತ್ಮನ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ನೀವು ಪುತ್ರರಾಗಿರುವುದರಿಂದ, ನೀವು ಆಲ್ರೆಡಿ ಪುತ್ರರಾಗಿದ್ರ, ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನಾತ್ಮ ಅರ್ಥಾತ್ ಯೇಸು ಕ್ರಿಸ್ತನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟನು. ಪ್ರಿಯರೇ, ಹಂಗೆ ಇರುವಾಗ ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಹಂಗೆ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನ ಜೀವನ, ಕರ್ತನಾದ ಯೇಸು ಕ್ರಿಸ್ತ ಬದುಕಿರೋದು ಯಾವ ರೀತಿಯಲ್ಲಿ, ಹೇಗೆ, ಹೆಂಗೆ ಅಂತೆಲ್ಲ ಒಂದು ನಿಮಿಷ ಯೋಚನೆ ಮಾಡುವಾಗ ಆ ಆತ್ಮನ ತಮ್ಮ ಶರೀರದೊಳಗೆ ಬರ್ಲಿಕ್ಕೆ ಏನಾದ್ರೂ ಯೋಗ್ಯತೆ ನಮ್ಮಲ್ಲಿ ಇದೆಯಾ? ಯಾವ ಯೋಗ್ಯತೆನೂ ನಮ್ಗೆ ಇಲ್ಲದಲ್ಲಿರುವಾಗ ಇವತ್ತು ನಾನು ನೀವು ಈ ದೇವರ ವಾಕ್ಯ ಮುಂದೆ ಕೂರುವಾಗ, ಈ ಆಯುಸ್ಸು ಆರೋಗ್ಯ ಸಮಾಧಾನ ಸಂತೋಷ ಎಲ್ಲ ದೇವರು ಕೊಟ್ಟದ ಮೇಲೆ ಕೂರಿಸುವಾಗ, ಪ್ರಿಯರೇ, ಎಷ್ಟು ಭಯಭಕ್ತಿಯಿಂದ ನಮ್ಮ ದೇಹದ ಅಭಿಲಾಷೆಗಳು ಇಚ್ಛೆಗಳೆಲ್ಲ ಬಿಟ್ಬಿಟ್ಟು ಏನಕ್ಕೆ ಅಂತ ಹೇಳಿ ಪ್ರಕಟಣೆ 21ನೇ ಅಧ್ಯಾಯ 7ನೇ ವಾಕ್ಯ. ಪ್ರಕಟಣೆ 21 7ನೇ ವಾಕ್ಯ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ದೇವರು ಹೇಳ್ತಾರೆ, ತಂಗಿ ಸಿಸ್ಟರ್, ದೇವರು ಹೇಳ್ತಾ ಇರೋದು ಈ ಪ್ರಪಂಚದಲ್ಲಿ ಅವನು ಬದುಕುವ ಸಂದರ್ಭದಲ್ಲಿ ಅವನು ಯಾವದಲ್ಲಿ ಅವನ ಶರೀರ ಅಭಿಲಾಷೆಗಳ ಮೇಲೆ, ಅವನ ಪ್ರಾಪಂಚಿಕ ಅಭಿಲಾಷೆಗಳ ಮೇಲೆ ಯಾರು ಜಯ ಹೊಂದವನು, ಅದಕ್ಕೆ ಒಳಪಟ್ಟು ಹೋಗದಲ್ಲೇ ಯಾರು ಆತ್ಮನಲ್ಲಿ ಬದುಕಿ ಇದನ್ನೆಲ್ಲ ಜಯಿಸುವನೋ ಅವನು ಇವುಗಳಿಗೆ ಬಾಧ್ಯನಾಗುವನು. ಯಾವುದಕ್ಕೆ? ಮುಂದಿನ ಜೀವನದಲ್ಲಿ, ಮುಂದಿನ ಕಾಲದಲ್ಲಿ, ಇಲ್ಲಾಂದ್ರೆ ಪರಲೋಕ ಅಂತ ಒಂದು ಸಂಕಲ್ಪಕ್ಕೆ ಯಾರು ಇವನು ಈ ಪ್ರಾಪಂಚಿಕವಾಗಿ ಬದುಕೋ ಸಂದರ್ಭದಲ್ಲಿ ತನ್ನ ಶರೀರ ಅಭಿಲಾಷೆಗಳನ್ನು, ಆಸೆಗಳನ್ನು ಎಲ್ಲದನ್ನು ತ್ಯಜಿಸಿ ಆತ್ಮನಿಗೆ ಅನುಸರಿಸಿ ಜೀವಿಸುವನು ಅವನಿಗೆ ದೇವರಾಗಿರುವನು. ಅವನಿಗೆ ನಾನು ದೇವರಾಗಿರ, ಅವನು ನನಗೆ ಮಗನಾಗಿರುವನು. ನೋಡಿ ಪ್ರಿಯರೇ, ಎಷ್ಟು ಚೆನ್ನಾಗಿರೋದು. ಅದೇ ರೀತಿಯಲ್ಲಿ ಅದೇ 21ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. ಥ್ಯಾಂಕ್ ಯು ಸೋ ಮಚ್ ಪ್ರಿಯರೇ. ಇಲ್ಲಿ ತನಕ ನಾನು ಹೇಳಿದಲ್ಲ, ಈ ಒಂದು ವಾಕ್ಯದಲ್ಲಿ ಬೇಕಾದ್ರೆ ಹೇಳಬಹುದು. ಯಾಕೆ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿರೋದು ಪಾಪಗಳನ್ನ ಇಲ್ಲಿ ಹೇಳ್ತಾ ಇರೋದೆಲ್ಲದನ್ನು, ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿರೋದ. ಈ ಶರೀರ ನಮಗೆ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ಪಾಪವನ್ನು ನಮ್ಮಲ್ಲಿ ಇರಲ್ಲ. ನೋಡಿಲ್ಲಿ ನಂಬಿಕೆ ಇಲ್ಲದಲ್ಲೇ ಇರೋರು ಯಾರ ಮೇಲೆ? ಸಹೋದರರ ಮೇಲೆ, ದೇವರ ಮೇಲೆ ನಂಬಿಕೆ ಇಲ್ಲದಲ್ಲೇ ವ್ಯಕ್ತಿಗಳು ಅಸಖ್ಯವಾದದಲ್ಲಿ ಸೇರಿದಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡುವುದು. ಯಾವ್ದಲ್ಲಿ ಕೆಟ್ಟ ಕೆಲಸ ಮಾಡ್ತಾರೆ? ಸ್ವಂತ ಶರೀರದಲ್ಲಿ. ನಾಲ್ಗಿರ್ಬೋದು, ಮನಸ್ಸಿರ್ಬೋದು, ಕೈ ಇರ್ಬೋದು, ಕಾಲಿರ್ಬೋದು, ಏನಾಗ್ಲಿ. ಅದೇ ರೀತಿಯಾಗಿ ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರರು, ಸುಳ್ಳುಗಾರರು, ನೋಡಿ ಇದೆಲ್ಲದನ್ನು ಪ್ರಿಯರೇ ನಮ್ಮ ಶರೀರದಿಂದ ಆಗುವಂತ ಕೆಲಸ. ಅದಕ್ಕೆ ನಮ್ಮ ಶರೀರವನ್ನ ನಾವು ಜಯಿಸಬೇಕು, ಶರೀರ ಭಾವಗಳನ್ನು ನಾವು ಜಯಿಸಬೇಕು ಅಂತ ಹೇಳ್ತಾ ಇರೋದು. ಕೀರ್ತನೆಗಳು 143 10ನೇ ವಾಕ್ಯ. ಕೀರ್ತನೆಗಳು
ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವು. ಶುಭಕಾರಿಯಾಗಿರುವ ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಥ್ಯಾಂಕ್ ಯು ಸೊ ಮಚ್. ಪ್ರಿಯರೇ, ನಮ್ಮ ಪ್ರಾರ್ಥನೆ ಇವತ್ತು ಈ ದಿವಸ ಇಲ್ಲಿ ತನಕ ಆಗಿರೋದು ಏನಾಗಿಲ್ಲ, ಇವತ್ತು ಈ ದಿವಸ ನಮ್ಮ ಪ್ರಾರ್ಥನೆ ಏನಿರ್ಬೇಕು ಅಂತ ಹೇಳಿದ್ರೆ, ಕೀರ್ತನ ಹೇಳಿದಾಗೆ ನೋಡಿ, ನಿನ್ನ ಚಿತ್ತದಂದ್ರೆ ನಾವು ಯಾವಾಗಲೂ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೇವರೇ ಪ್ರಾರ್ಥನೆ ಮಾಡುವಲ್ಲಿ ಹೇಳು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಿ ಎಂದು ಹೇಳ್ತಾ ಇರೋದು. ಇಲ್ಲಿ ನಿನ್ನ ಚಿತ್ತದಂದ್ರೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸಿ. ನಮ್ಮೆಲ್ಲ ಬೇಡಿಕೆ, ಬೆಲಹೀನರು ನಾವು, ಶರೀರದಲ್ಲಿ ಬಲಹೀನರು, ಎಲ್ಲಾ ರೀತಿಯಲ್ಲಿ ಬಲಹೀನರು. ಆ ಶಕ್ತಿ ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ಆ ದೇವರು ನಮಗೆ ಆ ಚಿತ್ತವನ್ನು ತಿಳಿಸಿ ಪವಿತ್ರಾತ್ಮ ಮೂಲಕ ನಮಗೆ ತಿಳಿಸಿದ್ರೆ ಮಾತ್ರ ನಮ್ಮ ಕೈಲಿ ಸಾಧ್ಯ. ಅದೇ ರೀತಿಯಾಗಿ ಶುಭಕಾರಿಯಾಗಿರುವ ನಿನ್ನ ಆತ್ಮನೋ, ಈ ಪವಿತ್ರಾತ್ಮನಂದ ಹೇಳ್ತಾರೆ ಶುಭಕಾರಿ, ಬೇರೆ ಯಾವುದಕ್ಕೇನು ಕೆಟ್ಟ ಕಾರ್ಯ ಮಾಡ್ಲಿಕ್ಕೆ ಬಂದಿಲ್ಲ. ಶುಭಕಾರಿಯಾಗಿರುವ ನಿನ್ನ ಆತ್ಮನೋ ನನ್ನ ಮುಟ್ಟ ನೆಲದಲ್ಲಿ ನಡೆಸ್ಲಿ ಅಂತ. ಅಂದ್ರೆ ಒಳ್ಳೆ ಫ್ಲಾಟ್ ಆಗಿರೋದು ಜಾಗದಲ್ಲಿ, ಒಳ್ಳೆ ಜಾಗದಲ್ಲಿ ನಡೆಸ್ಲಿ ಅಂತ. ನನ್ ಪ್ರಕಾರ ನಾನು ಯೋಚನೆ ಮಾಡೋದಾದ್ರೆ ಇನ್ನೊಂದು ವಿಷಯ ಹೇಳ್ತೀನಿ. ದೇವ್ರೆ, ಈ ಮುಟ್ಟ ನೆಲ ಅಂತ ಹೇಳೋದು ನೆನಪಾಗಿ, ಆದ್ರೆ ಭೂಮಿಯಲ್ಲಿ ನೆಲದ ಮೇಲೆ ನಮ್ಗೆ ಎಷ್ಟು ಐಶ್ವರ್ಯ ಬರ್ಲಿ, ಎಷ್ಟು ಸಂತೋಷ ಬರ್ಲಿ, ಎಷ್ಟು ಪವಿತ್ರಾತ್ಮ ಕೃಪಾ ಬರ್ಲಿ, ಎಲ್ಲ ಆತ್ಮನಿಗೆ ಎಷ್ಟು ಅಭಿಷೇಕ ನಮ್ಮಲ್ಲಿ ಆಗಿದನ್ನು ಕೂಡ ಅಹಂಕಾರ ಇಲ್ಲದಲ್ಲೇ, ಬೇರೊಂದು ಹೊಟ್ಟೆ ಕಿಚ್ಚಿ ಇಲ್ಲದಲ್ಲೇ, ಇನ್ನೊಬ್ಬರ ಮೇಲೆ ಯಾವ ರೀತಿಯಲ್ಲಿ ಮನಸ್ಸಲ್ಲಿ ಆಗಲಿ ನಾವು ಏನು ಅನ್ಸದಲ್ಲೇ, ಕೈ ಕಾಲಲ್ಲಿ ಪಾಪ ಮಾಡಿ ನಮ್ಮ ಶರೀರದಲ್ಲಿ ಪಾಪ ಮಾಡದಲ್ಲೇ, ಅಹಂಕಾರ ಇಲ್ಲದಲ್ಲೇ ಆ ಮುಟ್ಟ ನೆಲದಲ್ಲಿ ನಾನು ಎಲ್ಲಿ ನಿಂದಿದ್ದೀನೋ ಅಷ್ಟು ಎಳಿಮೆಯಲ್ಲಿ ಶಿಷ್ಯ ಕಾಲ್ ತೊಳೆಯುವಾಗ ಹೇಳಿರೋದು ಇದೇ ಹೇಳಿರೋದು. ಯಾಕೆಂದ್ರೆ ನಿನ್ನಲ್ಲಿ ಯಾರು ದೊಡ್ಡವನಾಗ್ಬೇಕು ಅಂತ ಆಸೆ ಪಡ್ತಾ ಇರೋದು ಅವನು ಎಷ್ಟು ಮಟ್ಟಿಗೆ ಮಟ್ಟಿಗೆ ದಾಸನಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಪ್ರಿಯರೇ, ಈ ರಾತ್ರಿಯಲ್ಲಿ ನಾವೆಲ್ಲ ಮಲ್ಗಲಿಕ್ಕೆ ಹೋಗುವ, ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದ್ರೆ ಇವತ್ತು ಇದೊಂದು ಪ್ರಾರ್ಥನೆ ನಮ್ಮ ನೆನಪಲ್ಲಿ ಇರ್ಲಿ. ದೇವರೇ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸಿ ಕೊಡು. ಅದೇ ರೀತಿಯಲ್ಲಿ ನನ್ನ ದೇವರು ನೀನಲ್ಲದ ಬೇರೆ ದೇವರು ನನಗೆ ಇಲ್ಲ, ನಾವು ಯಾವಾಗಲೂ ಹೇಳ್ತಾ ಇರೋದಂತಿರೋದು ಶುಭಕಾರಿಯಾಗಿರೋ ನಿನ್ನ ಆತ್ಮನ ನನ್ನನ್ನ ಪುಟ್ಟದೆಲ್ಲದಲ್ಲಿ ನಡೆಸಿ ನನಗೆ ಎಲ್ಲಾ ರೀತಿಯಲ್ಲಿ ಕಾಪಾಡಿ ನಡೆಸಲಿ ಅಂತ ಆ ಬೇಡಿಕೆಯಲ್ಲಿ ಇವತ್ತು ರಾತ್ರಿ ದೇವರಿಗೆ ನಾವು ಪ್ರಾರ್ಥನೆ ಬೇಡ್ಕೊಳ್ಳೋಣ. ಈ ಅವಕಾಶ